ಭಾಷೆ. ಓಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇನ್ನೇನಾಯ್ತು ಈಗ ಕೃತಯುಗದಲ್ಲಿ ಜ್ಞಾನ ಹೇಗಿತ್ತು ಅಂದರೆ ಪೂರ್ಣವಾಗಿತ್ತು. ಆಮೇಲೆ ಅದು ತೀರ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಯಿತು. ದ್ವಾಪರದ ಎಂಡಿಗೆ ಏನಾಯಿತು, ಪೂರ್ತಿ ಹೋಯಿತು. ಅದಕ್ಕಿನ್ನೂ ಪೂರ್ತಿ ಹೋಗ್ಲಿಕ್ಕೆ ಕಾರಣ ಗೌತಮರ ಶಾಪ ಯಾಡಾಯಿತು. ಗೊತ್ತಾಯ್ತಾ? ಇಷ್ಟಾದ ಮೇಲೆ ಇಷ್ಟಕ್ಕೆ ಆಧಾರ ಕೊಟ್ಟು ಸತ್ಯೋಕ್ತಂ ಸ್ಕಾಂದೆ ಸ್ಕಂದಪುರ ಆಚಾರ್ಯ ಕೊಟ್ಟ ಬ್ರಹ್ಮಸೂತ್ರ ಭಾಷೆ ಫಸ್ಟ್ ಕೊಟೇಶನ್ ಯಾವುದದು? ಸ್ಕಂದ ಪುರಾಣ ತಾಮಸ ಪುರಾಣ ಅಂತ ಹೆಸರು. ಆದರೆ ಅದು ಸಾತ್ವಿಕ ಭಾಗ ಇದೆ ಅಂತ ತೋರ್ಸೋಕ್ಕೋಸ್ಕರ ಅಂತ ಹೇಳಿ ಎಲ್ಲ ಪುರಾಣದಲ್ಲೂ ಸಾತ್ವಿಕ ಭಾಗ ಇದೆ. ಅದನ್ನೇ ಅದಕ್ಕೆ ಕೊಟ್ಟು ಮಾಡಿದರು ಅಂದರೆ ನೀನು ತಿಳ್ಕೊಂಡಿರೋ ನಿಮ್ಮ ಪುರಾಣ ತಿಳ್ಕೊಂಡಿದೆಯಾ ಅದರಲ್ಲೇ ಬಂದಿದೆ ನೋಡೋ ನಮ್ಮ ವಿಷಯ ಅಂತ ಹೇಳಿ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತೈಗೆ ಸ್ಥಿತಂ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಂ ದ್ವಾಪರೇಖಿಲಂ ಗೌತಮಸ್ಯ ಋಷೇಶ್ಯಾಪಾತ್ ಜ್ಞಾನೇತು ಅಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯೋ ದೇವಾಃ ಬ್ರಹ್ಮರುದ್ರಪುರಸ್ಸರಾಃ ಶರಣ್ಯಂ ಶರಣಂ ಜಗ್ಗುರುನಾರಾಯಣ ಮನಾಮಯಂ. ತೈರ್ವಿಜ್ಞಾಪಿತ ಕಾರ್ಯ ಎಲ್ಲ ದೇವತೆಗಳು ಕೇಳಿಕೊಂಡ್ರು. ಈಗ ಅನಾಮಯಂ ನಿರ್ದೋಷ ದೇವರು ಅದಕ್ಕೆ ಕೇಳಿಕೊಂಡ್ರು. ತೈರ್ವಿಜ್ಞಾಪಿತ ಕಾರ್ಯಸ್ತು ಭಗವಾನ್ ಪುರುಷೋತ್ತಮ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತ್ ಉತ್ಸನ್ನಾನ್ ಭಗವಾನ್ ವೇದಾನ್ ಉಜ್ಜಹಾರ ಹರಿ ಸ್ವಯಂ. ವೇದಗಳೆಲ್ಲ ಏನಾಗಿದ್ವಾಗ ಪೂರ್ತಿ ಇಲ್ಲದಂತೆ ಆಗೋಗಿತ್ತು. ಅದನ್ನೆಲ್ಲ ಏನು ಮಾಡಿದರು, ಎಲ್ಲ ವೇದನೂ ಹೊರಗೆ ಹಾಕಿದ್ರು. ಎಲ್ಲ ವೇದ ಅಂದರೆ ಎಷ್ಟು? ಅನಂತಾವೈ ವೇದ. ಇದು ಸಿಕ್ಕ ನಾಲ್ಕನ್ನು ಜೋಡಿಸಿದ್ದಲ್ಲ, ಅನಂತ ವೇದಗಳನ್ನು ಕೂಡ ಉಚ್ಚಾರಣೆ ಮಾಡಿದರು. ಮತ್ತೆ ಪ್ರಸಾದಕ್ಕೆ ತಂದರು. ಪ್ರಸಾರ ಶುರುವಾಯಿತು. ಆಮೇಲೆ ಚತುರ್ಧಾ ವಿಭಜತ್ತಾಂಶ್ಚ ಚತುರ್ವಿಂಶತಿಧಾ ಪುನಃ ಶತಧಾ ಚೈಕಧಾ ಚೈವ ತಥೈವ ಚ ಸಹಸ್ರಧಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಮತ್ತೆ ಅದರಲ್ಲಿ ಭಾಗ ಮಾಡಿದರು. ಏನಂತ? ಮೊದಲೇ ಮಾಡಿದ್ದೆಷ್ಟು? ಮೊದಲನೇದಾಗಿ 24, ಆಮೇಲೆ 1000, 100, 1000, 12 ಅಲ್ಲಿ ಎಷ್ಟು ಭಾಗ ಮಾಡಿದರು. ಅಷ್ಟಾದ ಮೇಲೆ ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ದ್ವಾದಶಧಾ ಚೈವ ಪುನಸ್ತಸ್ಯ. ಸಾಮವೇದ ಭಾರಿ ಜಾಸ್ತಿ ಮಾಡಿದ್ರು, ಸಹಸ್ರಧ. ಹಾಂ, ಚಕಾರ ಅದಂತೂ ಭಾರಿ ಕಡಿಮೆ ಸಿಕ್ಕಿರೋ, ಎಲ್ಲ ಕಡಿಮೆನೇ ಸಿಕ್ಕಿರೋ. ಸಿಕ್ಕಷ್ಟು ಓದ್ತಾ ಇಲ್ಲ, ಬರ್ತಾ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಹಾಗೆ ಕೊನೆ ಹೊತ್ತಿಗೆ ಇರೋದೆಲ್ಲ ಹೋಗ್ಬಿಡೋದು. ಗಾಯತ್ರಿ ಮಂತ್ರನೇ ಬಿಟ್ಟಿರ್ಬೇಕಾದ್ರೆ ಇನ್ನೇನು ಬಿಡಿತು ಓದ್ತಾರೆ ಇವರು. ಗಾಯತ್ರಿ ಮಂತ್ರ ಡೈರಿ ಹೇಳ್ತಿದ್ರೆ ವೇದ ರಕ್ಷಣೆ ಮಾಡಿದ ಪುಣ್ಯ ಬರುತ್ತೆ. ಒಂದರ ಪ್ರೊಟೆಕ್ಷನ್ ಅದು. ಚತುರ್ಧಾ ವಿಭಜತ್ತಾಂಶ್ಚ ಚತುರ್ವಿಂಶತಿಧಾ ಪುನಃ ಶತಧಾ ಚೈಕಧಾ ಚೈವ ತಥೈವ ಚ ಸಹಸ್ರಧಾ ಕೃಷ್ಣೋ ದ್ವಾದಶಧಾ ಚೈವ ಪುನಸ್ತಸ್ಯಾರ್ಥವಿತ್ತಯೇ ಚಕಾರ ಬ್ರಹ್ಮಸೂತ್ರಾಣಿ ತೇಷಾಂ ಸೂತ್ರತ್ವ ಮಂಜಸ. ಅದೇನು ವೇದಗಳೇನೋ ಬಂದಾಯಿತು, ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಿದರು? ಬ್ರಹ್ಮಸೂತ್ರಗಳನ್ನು ಬರೆದು. ಬ್ರಹ್ಮಸೂತ್ರಗಳೊಂದು ವೇದಾರ್ಥ ನಿರ್ಣಯ. ಅಲ್ಲ ಸೂತ್ರ ಅಂದರೆ ಏನರ್ಥ ಹೇಳ್ತಾರೆ. ಆ ಸೂತ್ರ ಅಂದರೆ ಪರ್ಫೆಕ್ಟ್ ಸೂತ್ರ ಅಂದ್ರೆ ಅದೇ. ವ್ಯಾಕರಣ ಸೂತ್ರ ಪರ್ಫೆಕ್ಟ್ ಅಲ್ಲ ಅಂತ ಅವರೇ ಹೇಳ್ತಾರೆ. ಗೊತ್ತಾಯ್ತಿಲ್ಲ, ಭಾಷ್ಯದಲ್ಲಿ ವಾಕ್ಯದ ಹೇಳ್ಬೇಕಾದ್ರೆ ಇದಕ್ಕೆ ಸರಿ ಇಲ್ಲ, ಇದು ಸ್ವಲ್ಪ ಇದು ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಹೇಳಿ ಎಲ್ಲ ಸೂತ್ರಗಳು ಅಷ್ಟೇ ಇದೆ. ಇವಾಗ ಸೈನ್ಸ್ ಕೂಡ ಹೆಣ್ಮಾಗ್ತಾರೆ ಬಿಟ್ಟು ಬೇನಾಗುತ್ತೆ. ರೋಬೆಲ್ ಪ್ರೈಸ್ ಬಂದಿದ್ದು ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಆಮೇಲೆ. ಆದರೆ ಶಾಸ್ತ್ರ ಪರ್ಫೆಕ್ಟ್ ಸೂತ್ರಗಳು, ಒನ್ಸ್ ಫಾರ್ ಆಲ್. ವೇದ ಏನು ಬರೀತಾರೆ ಮತ್ತೆ ಯಾರು ರಿಲೇಟ್ ಮಾಡಬೇಕಾದ ಕಾರಣ ಇಲ್ಲ. ಅದು ಪರ್ಫೆಕ್ಟಾಗಿ ಸೂತ್ರ. ಹೇಗಿರ್ಬೇಕು ಸೂತ್ರ ಲಕ್ಷಣ ಏನು ಅಂದರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಹಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಮೊದಲನೇದಾಗಿ ಅಲ್ಪಾಕ್ಷರಂ, ಅಕ್ಷರ ಕಡಿಮೆ ಇರಬೇಕು, ಆದಷ್ಟು ಕಡಿಮೆ ಇರಬೇಕು. ಅದು ಮಾತಿನ ವೈಶಿಷ್ಟ್ಯ. ಮ್ಯಾಥಮೆಟಿಕ್ಸ್ನಲ್ಲಿ A+B. ಎ ಮೊದಲೇ ಹೇಳಿಬಿಡ್ತಾರೆ ಫಸ್ಟ್. ಎ ಅಂದರೆ ಬಿ ಅಂದರೆ ಅರ್ಥ ಒಂದು ಸರ್ತಿ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಇದರ ಮಾತ್ರ ಉಪಯೋಗ. ಎಫ್ ಅಂದರೆ ಫೋರ್ಸ್, ಎಮ್ ಅಂದರೆ ಮಾಸ್, ಅಂದರೆ ಆಕ್ಸಲರೇಷನ್. ಮತ್ತೆ ಹೇಳ್ತೀವಿ ದೊಡ್ಡದಾಗಿಬಿಡೋದು. ಅದು ಬಂದರೆ ಅದು ಹೇಳೋದು ಸುಲಭ ಆಗುತ್ತೆ. ಈ ಸೂತ್ರದ ಕಾನ್ಸೆಪ್ಟ್ ಮೊದಲು ಬಂದಿದ್ದು ಸೈನ್ಸಿಂದ ಅಲ್ಲ, ಶಾಸ್ತ್ರದಿಂದ ಸೈನ್ಸ್ ತೊಗೊಂಡಂತ ಆಮೇಲೆ ನಡೀತಾ. ಆಮೇಲೆ ಶುರು ಮಾಡ್ತಾರೆ ಸ್ವಲ್ಪ ದಿವಸ ಆದಮೇಲೆ. ನೋಡಿ ಸೈನ್ಸ್ ತೊಗೊಂಡು ಆಮೇಲೆ ಸೂತ್ರ ಬ್ರಹ್ಮಸೂತ್ರ ಆಮೇಲೆ ಬಂತು ಅಂತ. ಯಾಕೆ ತಮ್ಮದೇ ಮೊದಲು ಅಂತ ಹೇಳ್ಕೋಬೇಕು ಅವ್ರು ಯಾವಾಗಲೂ. ತಪ್ಪದು. ಅಲ್ಪಾಕ್ಷರಂ ಉದಾಹರಣೆಗೆ 3 ಅಕ್ಷರದ ಪದ ಇದೆ, 2 ಅಕ್ಷರದ ಪದ ಇದೆ. ಸೂತ್ರದಲ್ಲಿ 2 ಅಕ್ಷರದ ಪದ ಉಪಯೋಗಿಸ್ಬೇಕು. ಮಾನವ ಇದೆ, ನರ ಅಂತಿದೆ. ಮಾನವ ಅಂತ ಉಪಯೋಗಿಸ್ಬಾರ್ದು. ಏನು ಉಪಯೋಗಿಸ್ಬೇಕಲ್ಲಿ? ನರ ಅಂತ ಉಪಯೋಗಿಸ್ಬೇಕು. ಒಂದು ಪದ ಉಪಯೋಗ ಅದಕ್ಕಿಂತ ಕಡಿಮೆ ಉಪಯೋಗಿಸೋಕೆ ಬರಬಾರ್ದು. ಅದು ಸೂತ್ರ ಅಷ್ಟು ಕಾಂಪ್ಯಾಕ್ಟ್ ಇರಬೇಕು. ಏನ ಹೌದು. ಅಸಂದಿಗ್ಧಂ ಅಂತ ಕಡಿಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಏನು ಮಾಡಬಾರ್ದು, ಕನ್ಫ್ಯೂಷನ್ ಇರಬೇಕು. ಏನೋ ಮಾಡಿಬಿಟ್ಟ ಅಂತಾರಲ್ಲ, ಟೂ ಮಚ್ ಕಡಿಮೆ ಮಾಡೋದು ಅರ್ಥನೇ ಅವರಿಗೆ ಅರ್ಥ ಆಗಲ್ಲ. ಕೊನೆಗೆ ಎಷ್ಟು ಸಂಕ್ಷೇಪ ಮಾಡಿದ್ರೆ ಏನು ನನಗೆ ನೆನಪಿಲ್ಲ ಅಂತ ಹೇಳಿದ್ರು. ಹಾಗಾಗಬಾರ್ದು. ಅಸಂದಿಗ್ಧಂ ಅಂದರೆ
ಆಂಬಿಗ್ಯೂಟಿ ಇರಬಾರ್ದು ಅದರಲ್ಲಿ. ನೆಕ್ಸ್ಟ್ ಅದು ಸಾರವತ್ ಅಂತ ಹೇಳಿ ಎಪಿಟಮ್ ಇದೆ ಅಂತ ತಿಳ್ಕೊಂಬೋಣ. ರೆಡ್ಯೂಸ್ಡ್ ಇಟ್ಟು 1/3 ಅಂತ ಕೇಳಿದ್ರು. ಅದು 15 ಬರೆದ್ಬಿಟ್ಟ. ಫಸ್ಟ್ 5 ಇಟ್ಟುಬಿಟ್ಟ, ಹೊಟ್ಬಿಟ್ಟ. ಅದು ಸಾರ ಎಲ್ಲ ಬರಬೇಕಾದ್ರೆ 1/3 ಅದ್ರ ಕ್ವಾಂಟಿಟಿ ವೈಸ್ 1/3 ಆಗಬೇಕು, ಕ್ವಾಲಿಟಿ ವೈಸ್ 1/3 ಆಗಬಾರ್ದು. ಏನಾಗಿರ್ಬೇಕದು? ಬುದ್ಧಿ ಇದ್ದಷ್ಟೇ ಇರಬೇಕು. ಅವಾಗ ಅದು ಸಾರ ಅಂತ ಕರೀತಾರೆ. 2 ಆಯ್ತು ಈಗ. ಅಸಂದಿಗ್ಧಂ ಸಾರವ ವಿಶ್ವತೋಮುಖಂ. ವಿಶ್ವತೋಮುಖಂ ಆ ಸೂತ್ರ ಎಲ್ಲ ಕಡೆ ಅಪ್ಲೈ. ಉಳಿದವ್ರು ಯಾರು ಫಾಲೋ ಮಾಡಲೇ ಇಲ್ಲ, ಉಪನಿಷತ್ತಿ ಮಾತ್ರ ಅಂತ ತಿಳ್ಕೊಂಡ್ಬಿಟ್ರು. ತಪ್ಪದು. ಎಲ್ಲ ತಗೊಂಡು ಸೂತ್ರ ಅರ್ಥ ಆಗಬೇಕು. ಅದು ಸೂತ್ರದ ವೈಶಿಷ್ಟ್ಯ. ನಮ್ಮನೆ ಬೇರೆ 1/2 ಇಂಚ್ ಸ್ಕ್ರೂ ತೋರ್ತಾರಾ? ಇನ್ನೂವರೆಗೆ 1 ಇಂಚ್ ಸ್ಕ್ರೂ ಮಾಡಿಕೊಡ್ತಾರೆ. 1 ಇಂಚ್ ಸ್ಕ್ರೂ ಇದ್ದರೆ 1 ಇಂಚ್ ಜಾಗದಲ್ಲ ಶೂಟ್ ಆಗಲೇಬೇಕು. ಅದು ವಿಶ್ವತೋಮುಖಂ. ನಮ್ಮನೆಗೆ ಮನೆಗೆ ಇಂಡಿಯಾಕ್ಕೆ ಕರ್ನಾಟಕಕ್ಕೆ ಹಾಗೆಲ್ಲ ಸ್ಕ್ರೂ ಮಾಡೋದಿಲ್ಲ. ಅದು ಇಂಚಿಗೆ ತಕ್ಕಂತೆ ಇರಲೇಬೇಕು. ಈ ಸೂತ್ರ ಹೇಳಿದರೆ ಆ ಪ್ರಸಂಗಕ್ಕೆ ಅದೇ ಫೈನಲ್ ಆನ್ಸರ್ ಹಾಗಿರಬೇಕು. ವಿಶ್ವತೋಮುಖಂ. ಅಸ್ತೋಹಂ ಅನವದ್ಯಂಚ. ಅಸ್ತೋಹಂ ವ್ಯರ್ಥಾಕ್ಷರ ಇರಬಾರ್ದು, ಗೊತ್ತಾಯ್ತಾ? ಆಮೇಲೆ ಅನವದ್ಯಂ ದೋಷ ಇರಬಾರ್ದು, ಯಾವ ದೋಷಗಳು ಇರಬಾರ್ದು. ದೋಷ ಅಂದರೆ ಇಬ್ಬರು ಹೇಳಿರ್ತಾರೆ, ಅದು ರಾಂಗ್ ಅಂತ ಮುಂದೆ ಪ್ರೂವ್ ಆಗಿಬಿಟ್ರೆ ಹೋಯ್ತಾರೆ, ಆಗಬಾರ್ದು. ಇದನ್ನು ಸೂತ್ರವಿದು. ಸೂತ್ರ ಹೀಗಿದ್ದರೆ ಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ ಭಾಷೆ ಓದಿದ್ದೇನೆ ಅಂತ ಹೇಳಿದ್ರೆ ಫಸ್ಟ್ ಏನು ಪ್ರಶ್ನೆ ಕೇಳ್ಬೋದು? ಸೂತ್ರ ಅಂದರೆ ಏನಪ್ಪ ಗೊತ್ತಿಲ್ಲ. ಸೂತ್ರ ಹಗ್ಗ ತೋರಿಸ್ತಾ, ಜನವಾರ ತೋರಿಸ್ತಾ, ಹಗ್ಗ ತೋರಿಸ್ತಾ, ಅದರಲ್ಲಿ ಬ್ರಹ್ಮಸೂತ್ರ ಅಲ್ಲ. ಈ ಸೂತ್ರ ಲಕ್ಷಣ ಇದು. ಅಸ್ತೋಹಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸ್ತೋಭಾಕ್ಷರಗಳು ವ್ಯರ್ಥಾಕ್ಷರಗಳು ಅಂತ ಅರ್ಥ. ವ್ಯರ್ಥಾಕ್ಷರ ಸೇರಿಸಬಾರ್ದು. ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ನಾಣ್ಯಥ. ಸ್ತೋಭ ಅಂದರೆ ವ್ಯರ್ಥಾಕ್ಷರ, ನಿರರ್ಥಕವಾದ ಅಕ್ಷರ ಇರಬಾರ್ದು. ಅದು ಸುಮ್ಮನೆ ಹಾಕಿದ್ದೇನೆ ಅಂತ ಹೇಳ್ತಾರೆ. ಇವತ್ತು ಕವಿಗಳು ಶ್ಲೋಕ ಬರೀತಾರೆ, ಇಷ್ಟು ಛಂದಸ್ಸು ಇರಬೇಕು ಅಂತ ಇರುತ್ತೆ. ಒಂದು ಅಕ್ಷರ ಕಡಿಮೆ ಬೇಕು, ಚಾ ಅಂತ ಸೇರಿಸ್ಬಿಟ್ರು. ಚಾಗ ಅರ್ಥ ಇಲ್ಲ. ಅದು ಹಾಕಿದವ್ರು ಏನಾಗ್ತಿತ್ತು? ಛಂದಸ್ಸು ಕೂಡ್ತಿರ್ಲಿಲ್ಲ, ಒಂದು ಪದ ಸೇರಿಸ್ತಾ. ಅದು ಶಾಸ್ತ್ರದ ಹಾಗೆಲ್ಲ ಮಾಡಬಾರ್ದು. ಏನು ಮಾಡಬೇಕು? ವ್ಯರ್ಥ ಇರಲೇಬಾರ್ದು. ಛಂದಸ್ಸು ಮೇಂಟೈನ್ ಮಾಡಬೇಕು, ಅದನ್ನು ಮಾಡಬೇಕು. ಯಾವುದೋ ಕಡೆ ಛಂದಸ್ಸು ತಪ್ಪಿದ್ರು ಏನು ತಪ್ಪಬಾರ್ದು? ಅಕ್ಷರದೆಲ್ಲ ತಪ್ಪಲಕ್ಕೆ ಹೋಗ್ಬಾರ್ದು. ಅದು ಛಂದಸ್ಸು ತಪ್ಪಿದ್ರು ಪರವಾಗಿಲ್ಲ. ಶಾಸ್ತ್ರದಲ್ಲಿ ತಪ್ಪಬೇಕಲ್ಲ, ತಪ್ಪಿದ್ರೂ ಪರವಾಗಿಲ್ಲ, ಅದು ಬಿದ್ದು ಇದು ಕೆಡಬಾರ್ದು, ಅರ್ಥಕ್ಕೆ ಅಫೆಕ್ಟ್ ಆಗಬಾರ್ದು. ಇಲ್ಲಿ ಹಾಗಲ್ಲ. ಚಂದ ಇದು ಬರೆದು ಬಿಟ್ರೆ ತಪ್ಪೇ. ಇದರೊಳಗೆ ಗಾಯತ್ರಿ ಮಂತ್ರ ಸರಿಯಾಗಿ ಓದಿ. ನಿಮಗೆ 24 ಅಕ್ಷರ ಇಲ್ಲ ಅದರಲ್ಲಿ. 24 ಅಕ್ಷರ ಇಲ್ಲ ಗಾಯತ್ರಿ ಒಳಗೆ. ಅದೇನು ಮಾಡ್ಬೇಕಾಗ 24 ಅಂತಾನೆ ಕರೆಯೋದು. ಅದಕ್ಕೆ ದೈವಿ ಗಾಯತ್ರಿ ಅಂದ್ಬಿಟ್ರೆ ಒಂದು ಹೆಚ್ಚು ಕಡಿಮೆ ಅಲೋಡ್ ಅಂತ ಅರ್ಥ. ಹೆಚ್ಚು ಇರ್ಬೋದು, ಕಡಿಮೆನೇ ಇರ್ಬೋದು. ಬಟ್ ಮಂತ್ರ ಚೇಂಜ್ ಮಾಡಬಾರ್ದು. ಅಸ್ತೋಹ ಬರವದ್ಯಂಚ ಬ್ರಹ್ಮಸೂತ್ರಂ. ಅದಕ್ಕೆ ಅಷ್ಟು ಬ್ರಹ್ಮಸೂತ್ರ ಲಕ್ಷಣ ಅಂತ ಹೇಳ್ತಾರೆ. ಸೂತ್ರ ಹೀಗಿದ್ದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ವೇದವ್ಯಾಸರು ಹಾಗೆ ಹೇಳಿದರು? ಫಲಮತ ಉಪಪತ್ತೇ. ಫಲಂ ಅತಃ ಉಪಪತ್ತೇ. ಫಲ ಸಿಗೋದು ಅತಃ, ಅಂದರೆ ಪರಮಾತ್ಮ, ಆತನಿಂದನೇ ಹೊರತು ಬೇರೆ ಯಾರಿಂದನೂ. ಉಪಪತ್ತೇ ನೋಡಿ, ಎಲ್ಲಿ ಹೋದ್ರೂ ಪ್ರೂವ್ ಆಗೇ ಆಗುತ್ತೆ ಅಂತ ತೋರಿಸಿದ್ರು. ಅದು ಸೂತ್ರ. ವಿಷ್ಣುಗಿಷ್ಟು ಯಾವ ಪದನ ಉಪಯೋಗಿಸಿಲ್ಲ, ಅದೇ ಹಿಂದೆ ಬಂದುಬಿಟ್ಟಿದೆ. ಹೆಸರು ಆಮೇಲೆ ಮತ್ತೆ ಅಂತ ಶುರು ಮಾಡಿದರೆ ಪ್ರಣವನೇ ಆಗೋದಿಲ್ಲ. ಪ್ರಣವನ ಏನು ಮಾಡುತ್ತೆ? ಅದು ನೋವನ್ನು ಕ್ವಾಲಿಫೈ ಮಾಡೋದ್ರಿಂದ, ರಿಪೀಟ್ ಮಾಡೋದ್ರಿಂದ ಮತ್ತೆ ಹೇಳಬಾರ್ದು. ಆ ರೀತಿ ಮಾಡ್ತಾ ಅದಕ್ಕೆ ಮುಂದೆಲ್ಲ ಓದಿಬಿಟ್ರೆ ಹಿಂದಿನ ಮರೆತುಬಿಟ್ರೆ ಹೊರಟೋಯ್ತು. ಅತಏವ ಪ್ರಾಣ. ಯಾರು ಪ್ರಾಣ? ಈಗ ಬ್ರಹ್ಮನೇ ಪ್ರಾಣ ಶಬ್ದ ವಾಚ್ಯ. ಅಲ್ಲಿಗೆ ಹೋಗ್ಬೇಕು. ಮತ್ತೆ ಏವ ಪ್ರಾಣ ಬ್ರಹ್ಮ ಅಂತ ಹೇಳಿಬಿಟ್ರೆ ಪುನರುಕ್ತಿ ಆಯ್ತಾ? ಹೇಳಿದ್ದಾಗಿದೆ ಇವಾಗಲೇ. ಫಿಸಿಕ್ಸ್ದಲ್ಲಿ ಪ್ರತಿ ಪುಟದಲ್ಲಿ ಫಿಸಿಕ್ಸ್ ಅಂತ ಬರೋ ಲೈನಲ್ಲಿ ಹೋಗ್ಬಿಟ್ರೆ ತಪ್ಪಾಗುತ್ತೆ. ಯಾಕೆ ಹೇಳಿ ಆಗಿದೆ. ಈಗ ಹೆಡಿಂಗ್ ಕೊಟ್ಟಾಯ್ತು ಅದಕ್ಕೆ. ಅದು ಏನಾಗುತ್ತೆ, ವರ್ಣಿಂಗ್ ಶಾರ್ಟ್ ಆಗ್ತಾ ಹೋಗುತ್ತೆ, ಅರ್ಥ ಕ್ಲಾರಿಟಿ ಇರುತ್ತೆ. ಓದೋನು ಕೂಡ ಹೇಗೆ ಓದಬೇಕು? ಮೊದಲಿಂದ ಓದ್ಕೊಂಡ್ಬರ್ಬೇಕು. ಹೀ ಸೇಸ್ ಲೈಕ್ ಇಟ್, ಹೂ ಸೇಸ್ ಹಿಂದೆ ನೋಡ್ಬೇಕು. ಹೀ ಸೇಸ್ ಹೀ ಅಂತ ಒಬ್ಬನಿದ್ದ ಅಂದರೆ ಹೀ ಹೆಚ್ಚಿದ್ದೇ ಹೇಳ್ದ. ಇಲ್ಲಿ ಬರ್ದ ನೋಡಿ, ಹೀ ಇದೆ, ಹಿಂದಿನ ನೋಡ್ಕೊಂಡು ಮಾತಾಡ್ಬೇಕು. ಗೊತ್ತಾಯ್ತಾ? ಹೌದು, ಎಲ್ಲವೂ ಹಾಗೇನೆ. ಆಕಾಶಸ್ಥಲ್ಲಿಂಗ. ಗೊತ್ತಾಯ್ತಾ? ಏನ ಸೂತ್ರ ಅದೇ ಹೇಳಿದಲ್ಲ, ಇದೆಯಲ್ಲ, ಸಿಂಪಲ್ ಇದೆಯಲ್ಲ. ಆಕಾಶಸ್ಥಲ್ಲಿಂಗ ಅತಏವ ಪ್ರಾಣ. ಅತಏವ ಅಂತ ಹೇಳಿ ಹಿಂದಿಯನ್ನು ಯುಕ್ತಿ ಕೊಟ್ಟಿದ್ದೇವಲ್ಲ, ಆ ಯುಕ್ತಿನೇ ತಗೊಳ್ಳಿ ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಭ್ಯಃ. ಆನಂದ